ನಮಸ್ಕಾರ ಫ್ರೆಂಡ್ಸ್, ನಾನಿವತ್ತು ನಮ್ಮ ಕರ್ನಾಟಕದ ರಸ್ತೆ ಸಾರಿಗೆ ಸಂಸ್ಥೆಯ ಬಸ್ನಲ್ಲಿ ಟ್ರಾವೆಲ್ ಮಾಡ್ತಾ ಇದ್ದೀನಿ. ಈ ಒಂದು ಬಸ್ನಲ್ಲಿ ಒಂದು ವಿಚಾರವನ್ನು ನಾನು ಗಮನಿಸಿದೆ. ಇವತ್ತು ನಾವು ಹಲವಾರು ಬಾರಿ ಅಂದ್ಕೊಂಡಿರ್ತೀವಿ ನಮ್ಮ ಕರ್ನಾಟಕ ಸಾರಿಗೆ ಬಸ್ಗಳನ್ನು ಹೊರಗಡೆಯಿಂದ ನೋಡ್ಬಿಟ್ಟು ಬಸ್ನ ಕಂಡೀಷನ್ ಏನಪ್ಪ ಇಷ್ಟೊಂದು ಕೆಡದಾಗಿದೆ ಅಂತ. ಬಟ್ ಬಸ್ನ ಕಂಡೀಷನ್ ಜೊತೆಯಲ್ಲಿ ಡ್ರೈವರ್ಗಳಿಗೂ ಕೂಡ ಇಷ್ಟೊಂದು ಕಷ್ಟ ಅಂತ ನಾನು ಇವತ್ತು ನೋಡ್ತಾ ಇದ್ದೇನೆ. ಈ ಒಂದು ಬಸ್ನಲ್ಲಿರುವಂಥ ಎಕ್ಸಲೇಟರ್ ಪೆಡಲ್ನ ನೀವು ಗಮನಿಸಿ ನೋಡಿ. ಡ್ರೈವರ್ ಕಾಲನ್ನ ತೆಗೆದುಕೊಳ್ಳಲ್ಲಿ ಅಲ್ಲಿ ಕಾಣಿಸ್ತಾ ಇರೋದು ಕೇವಲ ಒಂದು ರಾಡ್, ಎಕ್ಸಲೇಟರ್ ಪೆಡಲ್ಲೇ ಇಲ್ಲ. ಮತ್ತು ಪೆಡಲ್ ಇಲ್ಲದೆ ಇರೋದು ಎಷ್ಟರ ಮಟ್ಟಿಗೆ ಸರಿ ಮತ್ತು ಯಾವ ರೀತಿಯಾಗಿ ಇದು ಸೇಫ್ಟಿ ಕನ್ಸರ್ನ್ಗೆ ಬರುತ್ತೆ ಅನ್ನೋದಂತೂ ಅರ್ಥ ಆಗ್ತಿಲ್ಲ. ಅದು ಘಾಟ್ ಸೆಕ್ಷನಲ್ಲಿ ಇರ್ತಕ್ಕಂಥ ರೋಡ್ ಇದು. ಇಲ್ಲಿ ಡ್ರೈವರ್ ಓಡಿಸ್ತಾ ಇರ್ತಕ್ಕಂಥದ್ದು ನೋಡ್ಬೋದು ನೀವು. ಸಿರಸಿಯಿಂದ ಹೊನ್ನಾವರಕ್ಕೆ ಹೋಗ್ತಾ ಇರ್ತಕ್ಕಂಥ ಒಂದು ಗಾಡಿ ಇದು. ಸಿರಸಿಯಿಂದ ಉಡುಪಿಗೆ ಹೋಗ್ತಾ ಇರ್ತಕ್ಕಂಥ ಒಂದು ಗಾಡಿ ನೋಡ್ಬೋದು. ಎಕ್ಸಲೇಟರ್ ರಾಡ್ ಒಂದಿದೆ ಅಷ್ಟೇ, ಅಲ್ಲಿ ಎಕ್ಸಲೇಟರ್ ಪೆಡಲ್ ಇಲ್ಲ. ಇದು ಎಷ್ಟರ ಮಟ್ಟಿಗೆ ಸರಿ ಅಂತ ನೀವು ಇದನ್ನು ನೋಡಬೇಕು. ದಯವಿಟ್ಟು ಡಿಪೋ ಮ್ಯಾನೇಜರ್ಗಳು, ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ಅಧಿಕಾರಿಗಳು ಮತ್ತು ನಮ್ಮ ಸಾರಿಗೆ ಸಚಿವರು ಇದರ ಕಡೆ ಗಮನ ಹರಿಸಬೇಕು. ಬಸ್ನ ಒಂದು ಕಂಡೀಷನ್ ನೋಡಿ. ಘಾಟ್ ಸೆಕ್ಷನಲ್ಲಿ ಹೋಗ್ತಾ ಇರ್ತಕ್ಕಂಥ ಒಂದು ಗಾಡಿಯ ಕಂಡೀಷನ್ ಇದು ಅರ್ಥ ಆಗ್ತಿಲ್ಲ. ನೋಡ್ಬೋದು, ಬಸ್ನ ನಂಬರ್ನ ಕೂಡ ನಾನು ಅಲ್ಲಿ ಹೈಲೈಟ್ ಮಾಡ್ತಾ ಇದ್ದೀನಿ, ನೋಡ್ಬೋದು.